ವಿದ್ಯಾರ್ಥಿ ಜೀವನದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಶಿಸ್ತು ಮತ್ತು ಸಂಯಮ ಪಾಲಿಸಬೇಕು. ಇದು ಮುಂದಿನ ಯಶಸ್ವಿ ಜೀವನದ ಅಡಿಪಾಯವಾಗಲಿದೆ ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ದುಂತೂರು ವಿಶ್ವನಾಥ್ ತಿಳಿಸಿದರು. ಚನ್ನಪಟ್ಟಣ ಅಕ್ಷಯ್ ಪಬ್ಲಿಕ್ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಸಮಯವನ್ನ ವ್ಯರ್ಥ ಮಾಡದೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ಪಾಲ್ಗೊಳ್ಳಬೇಕು. ಇದರಿಂದ ಸರ್ವತೋಮುಖ ಬೆಳವಣಿಗೆಗೆ ಸಾಧ್ಯವಾಗುತ್ತದೆ ಎಂದರು. ಶಿಕ್ಷಕರು ಮತ್ತು ಪೋಷಕರು ವಿದ್ಯಾರ್ಥಿಗಳ ಬೆಳವಣಿಗೆಗೆ ಪೂರಕವಾಗಿ ಶ್ರಮಿಸಬೇಕು. ಶಿಕ್ಷಕರು ನಿಗದಿತ ಅವಧಿಯಲ್ಲಿ ತಮ್ಮ ಪಠ್ಯಕ್ರಮಗಳನ್ನು ಪೂರ್ಣಗೊಳಿಸುವುದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಮನನವಾಗುವ ರೀತಿಯಲ್ಲಿ ಬೋಧನೆ ಮಾಡಬೇಕೆಂದರು. ಇನ್ನು ನಗರಸಭೆ ಅಧ್ಯಕ್ಷ ವಾಸಿಲ್ ಅಲಿಖಾನ್ ಮಾತನಾಡಿ, ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣವನ್ನು ಪಡೆಯುವುದರ ಜೊತೆಗೆ ಉತ್ತಮವಾದ ಅಂಶಗಳನ್ನು ಜೀವನದಲ್ಲಿ ರೂಢಿಸಿಕೊಳ್ಳಬೇಕು. ನಿರ್ದಿಷ್ಟವಾದ ವೇಳಾಪಟ್ಟಿಯನ್ನು ಸಿದ್ಧಪಡಿಸಿಕೊಂಡು ಅಧ್ಯಯನ ಮಾಡುವ ಮೂಲಕ ಉತ್ತಮ ಫಲಿತಾಂಶವನ್ನು ಪಡೆದು ಶಾಲೆ ಮತ್ತು ಪೋಷಕರಿಗೆ ಒಳ್ಳೆಯ ಹೆಸರನ್ನು ತರಬೇಕೆಂದರು. ಇನ್ನು ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಟಿವಿ ಮಾಧ್ಯಮ ಮತ್ತು ಮೊಬೈಲ್ಗಳಿಗೆ ಆಕರ್ಷಿತರಾಗಿ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಪೋಷಕರು ಮತ್ತು ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಜಾಗೃತಿಯನ್ನ ಮೂಡಿಸಬೇಕಾಗಿದೆ. ಪೋಷಕರು ತಮ್ಮ ಪ್ರತಿಷ್ಠೆಯನ್ನು ತೋರಿಸಲು ಮಕ್ಕಳಿಗೆ ಮೊಬೈಲ್ಗಳನ್ನು ಕೊಡಿಸ್ತಾ ಇದ್ದಾರೆ. ಮೊಬೈಲ್ಗಳ ಆಕರ್ಷಣೆಗೆ ಒಳಗಾಗುವ ಮಕ್ಕಳು ಅದರಲ್ಲೇ ತಲ್ಲೀನರಾಗುವ ಮೂಲಕ ಓದಿನ ಜೊತೆಗೆ ಆಹಾರವನ್ನು ಸರಿಯಾಗಿ ಸೇವಿಸ್ತಾ ಇಲ್ಲ. ಇದರಿಂದ ಮಕ್ಕಳಲ್ಲಿ ಅನಾರೋಗ್ಯ ಉಂಟಾಗ್ತಾ ಇದೆ ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ಶಾಲೆಯ ಸಂಸ್ಥಾಪಕ ಎಂಎ ಆನಂದ್, ಅಧ್ಯಕ್ಷ ಕರುಣ್ ಎಂ ಆನಂದ್, ನಗರಸಭೆ ಸದಸ್ಯೆ ಲಕ್ಷ್ಮಮ್ಮ, ಕಾಂಗ್ರೆಸ್ ಮುಖಂಡ ಪಿಡಿ ರಾಜು ಸೇರಿದಂತೆ ಹಲವರು ಹಾಜರಿದ್ದರು. ಮೊದಲು ಟಿವಿ ಹಾವಳಿ ಇತ್ತು ಮಕ್ಕಳುಗಳಿಗೆ. ಅದು 3ನೇ ತರಗತಿ, 5ನೇ ತರಗತಿ, 8ನೇ ತರಗತಿ, 10ನೇ ತರಗತಿ ಇರಲಿ, ಬಂದ ತಕ್ಷಣ ಟಿವಿ ಹಾಕೊಂಡು ಟಿವಿನ ನೋಡುವಂಥ ಪದ್ಧತಿ ಇದ್ದಿತ್ತು ಎಲ್ಲರ ಮನೆಗಳಲ್ಲೂ ಕೂಡ. ಅದಕ್ಕೆ ಟಿವಿಗಿಂತಲೂ ಕೂಡ ಈಗ ಮೊಬೈಲ್ ಯುಗ. ಮಕ್ಕಳಿಗೆ ನಾವು ಮೊಬೈಲ್ ತೆಗೆದುಕೊಟ್ಟು ನಾವೇನೇ ಬಹುಶಃ ಇಲ್ಲೂ ಹಾಳು ಮಾಡ್ತಾ ಇದ್ದೀವೇನೋ ಅಂತ. ನಮ್ಮ ವಿದ್ಯಾಭ್ಯಾಸನೂ ಮಕ್ಕಳಿಗೆ ಕುಂಠಿತ ಆಗ್ತದೆ, ಬೇರೆ ಬೇರೆ ಅನ್ಯ ಮಾರ್ಗಗಳ ಕಡೆ ಮನಸ್ಸು ವಾಲುತ್ತೆ. ಆ ದೃಷ್ಟಿನಲ್ಲಿ ಮೊಬೈಲ್ ಕೂಡ ತಗೊಳ್ಳೋದು ಮಕ್ಕಳಿಗೆ ಅದು ಅಷ್ಟು ಸಮಂಜಸ ಅಲ್ಲ. ಸೆಕೆಂಡ್ PUC ಪಾಸ್ ಆಗೋವರೆಗೂ ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ. ನಾನು ಕೂಡ ತಗೊಳ್ಳಿಲ್ಲ, ನನ್ನ ಮಗ ಕೇಳಲೂ ಇಲ್ಲ. ಅವನು ಮೆಡಿಕಲ್ ಸೇರಾದ್ಮೇಲೆ ತಗೊಟ್ಟೆ. ಅದು ಎಲ್ಲರನ್ನೂ ದಯವಿಟ್ಟು ತಂದೆ ತಾಯಿಯಂದ್ರು ಅಳವಡಿಸ್ಕೋಬೇಕು ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ. ಇರ್ತದೆ, ಒಬ್ರು ಯಾರೋ ತಗೊಟ್ರು ಅಂದರೆ ಶಾಲೆಯಲ್ಲಿ ಯಾರೋ ಹೆಣ್ಮಕ್ಳಾಗ್ಲಿ ಗಂಡು ಮಕ್ಳಾಗ್ಲಿ ಅವರ ಸ್ನೇಹಿತರು ಅವ್ರು ತಗೊಟ್ಟಿದ್ದಾರೆ, ಅಥವಾ ನಮ್ಮ ತಂದೆ ತಾಯಂದ್ರಿಗೆ ಮಕ್ಕಳು ಬಂದು ಹೇಳ್ತಾರೆ, ನಮಗೂ ತಗೊಡಿಬೇಕು ಫೋನು ಬೇರೆ ಬೇರೆ ವಿಚಾರಗಳಿಗೆ ಅಥವಾ ಸಂಪರ್ಕಕ್ಕೆ ಅಂತ. ಎಷ್ಟು ಸಾಧ್ಯವಷ್ಟು ಮಕ್ಕಳಿಗೆ ಫೋನ್ ತಗೊಳ್ಳುವಂಥದ್ದನ್ನು ಅವಾಯ್ಡ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ನನ್ನ ಭಾವನೆ. ಅಕ್ಷಯ್ ಪಬ್ಲಿಕ್ ಸ್ಕೂಲ್, ಮಹದೇಶ್ವರ ನಗರ, KHP ಕಾಲೋನಿ ಇವತ್ತು ವಾರ್ಷಿಕೋತ್ಸವ ದಿನಾಚರಣೆನ ತುಂಬ ಅದ್ಧೂರಿಯಾಗಿ ಆಚರಿಸಲಾಯಿತು. ಇದು ಯಾಕೆ ಅದ್ಧೂರಿ ಅಂದರೆ, ಇದು ಯಾವ ಪೋಷಕರು ಅಥವಾ ಇಲ್ಲಿ ನಮ್ಮಲ್ಲಿ ಓದಿರುವ ನಮ್ಮ ಪುಟಾಣಿ ಮಕ್ಕಳು ಅವರು ಎಲ್ಲರೂ ಒಂದೊಂದು ಮಿನುಗೋ ತಾರೆ ಥರ ಇವತ್ತೆಲ್ಲರೂ ಕಲರ್ಫುಲ್ಲಾಗಿ ಬಂದು ಅವರ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಅಬ್ಯಾಕಸ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಆಮೇಲೆ ಅವರು ಶೈಕ್ಷಣಿಕ ಕ್ಯಾಲೆಂಡ್ರಲ್ಲಿ ಅವರು ಒಂದು ಪ್ರಶಸ್ತಿ ಪಡೆದಿದ್ದು, ಅವರು ಈ ಸಲ ಗಣ್ಯ ವ್ಯಕ್ತಿಯರಿಂದ ಪ್ರಶಸ್ತಿ ಪಡೆಯೋದಾಗಿರ್ಬೋದು, ಹಲವಾರು ಕಾರ್ಯಕ್ರಮದಲ್ಲಿ ಇವತ್ತು ಅವರಿಗೆ ಒಂದು ಸ್ಟೇಜ್ ಕೊಟ್ಟು ಖುಷಿಯಾಗಿ ಅವ್ರನ್ನ ನೋಡೋಕ್ಕೆ ಇವತ್ತು ಎಲ್ಲರೂ ನಮ್ಮ ಪೋಷಕರು ಮತ್ತು ಅದಕ್ಕೆ ಸಹಾಯ ಆಗಿರ್ತಂಥ ನಮ್ಮ ಎಲ್ಲ ಸ್ಟಾಫ್ ಎಲ್ಲರಿಗೂ ಇವತ್ತು ಬಹಳ ಒಂದು ಒಳ್ಳೆ ತುಂಬ ಖುಷಿಯಾದ ದಿನ. ಸೊ ಈ ದಿನದಂದು ಎಲ್ಲರೂ ಬಂದು, ಈ ಪೇರೆಂಟ್ಸ್ ಎಲ್ಲ ಬಂದು ಈ ಒಂದು ಕಾರ್ಯಕ್ರಮವನ್ನು ಎಂಜಾಯ್ ಮಾಡ್ತಾ ಇರೋದು ನಮಗೆ ಖುಷಿ ಆಗ್ತಿದೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯೋದಕ್ಕೆ ಎಲ್ಲ ಪಾತ್ರಧಾರಿಗೂ ನಮಸ್ಕರಿಸ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋ ನಿಮ್ಮೆಲ್ಲರಿಗೂ ನಮಸ್ಕರಿಸ್ತಾ ನಾನೊಂದೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. प्रसादं तनुते मह्यं चन्द्रघण्टेति विश्रुता सुरसम्पूर्णकलशं रुधिरामृतमेव च दधाना हस्तपद्माभ्यां कूष्माण्डशुभदास्तु मे सिंहासनागता नित्यं पद्माशतकरद्वय शुभदास्तु
कौसला देवी स्कन्दमाता यशस्विनी चन्द्रहासोषधकरा शार्दूला वरवाहना कात्यायनी शुभं दद्या देवी दानवघातिनी एकवेणी जपाकर्णा पूर्णनग्नाखरास्थिता लम्बोष्टिकर्णिका गर्णी तैलव्यक्तशरीरिणी गोमपादालसल्लोहा तथाकण्टकाभूषणा मर्दनमूर्धध्वजा कृष्णा कालरात्रिर्भयङ्करी श्वेते वृषे समारूढा श्वेताम्बरधरा शुचि महागौरी शुभं दद्यात् महादेव प्रमोददा सिद्धगन्धर्वयक्षाद्यैरसुरैरमणैरपि सेव्यमाना सदा भूयात् सिद्धिदा सिद्धिदा कमलालय श्रीदेवी कुरिपिंचवे करुणा राशि धीराधिकरा जय
ಮೈಸೂರ ದೊರೆಯ ಶ್ರೀನಾಲ್ವಡಿ ಕೃಷ್ಣರಾಜ ಒಡೆಯ ಮರೆಯ ರಾಜೋಚಿತ ವಿದ್ಯೆಯ ಕಲಿತು ತತ್ವಜ್ಞಾನಿಯಾಗಿ ಆಡಳಿತ ಸೂತ್ರ ಹಿಡಿಯುತ್ತ ಸ್ವತಂತ್ರ ರಾಜರಾಗಿ ರಾಜೋಚಿತ ವಿದ್ಯೆಯ ಕಲಿತು ತತ್ವಜ್ಞಾನಿಯಾಗಿ ಆಡಳಿತ ಸೂತ್ರ ಹಿಡಿಯುತ್ತ ಸ್ವತಂತ್ರ ರಾಜರಾಗಿ ಮೈಸೂರಿನ ನಿರ್ಮಾತೃಗಳಾಗಿ ನಾಡು ನುಡಿಗೆ ಬಹುಜನರ ಏಳಿಗೆಗೆ ಜೀವ ಕೊಟ್ಟ ದೊರೆಯ ಮನುವಾದವ ಮಟ್ಟ ಹಾಕಲು ದಿಟ್ಟ ಕಾನೂನುಗಳ ಮಾಡಿ ಗೆಜ್ಜೆ ಪೂಜೆ ದೇವದಾಸಿ ಅಂತ ಅನಿಷ್ಟ ಪದ್ಧತಿಗಳ ದೂಡಿ ಮನುವಾದವ ಮಟ್ಟ ಹಾಕಲು ದಿಟ್ಟ ಕಾನೂನುಗಳ ಮಾಡಿ ಗೆಜ್ಜೆ ಪೂಜೆ ದೇವದಾಸಿ ಅಂತ ಅನಿಷ್ಟ ಪದ್ಧತಿಗಳ ದೂಡಿ ಸರ್ವ ಜನಾಂಗಕ್ಕೂ ಶಿಕ್ಷಣ ನೀಡಿ ಮನ ಮನಕ್ಕೂ ಬೆಳಕನ್ನು ನೀಡಿದ ಜನರ ಏಳಿಗೆಗೆ ಜೀವ ಮುಡಿಪಿಟ್ಟ ರಾಜ ಋಷಿಯಾದ ದೊರೆಯ ಮರೆಯೋದುಂಟೆ ಮೈಸೂರ ದೊರೆಯ ಶ್ರೀನಾಲ್ವಡಿ ಕೃಷ್ಣರಾಜ ಒಡೆಯ ಕಲೆ ಸಾಹಿತ್ಯ ಸಂಸ್ಕೃತಿಗಾಗಿ ಕೊಡುಗೆ ನೀಡಿದ ಕೊಡುಗೈದಾನಿ ಅನ್ನಂಬಾಡಿ ಕಟ್ಟೆ ಸಾಕ್ಷಿ ನಿಮ್ಮ ಸಾಧನೆಗೆ ಜೀವನಾಡಿ ಕಲೆ ಸಾಹಿತ್ಯ ಸಂಸ್ಕೃತಿಗಾಗಿ ಕೊಡುಗೆ ನೀಡಿದ ಕೊಡುಗೈದಾನಿ ಅನ್ನಂಬಾಡಿ ಕಟ್ಟೆ ಸಾಕ್ಷಿ ನಿಮ್ಮ ಸಾಧನೆಗೆ ಜೀವನಾಡಿ ಆಡಳಿತದ ಅವಕಾಶ ನೀಡಲು ಬಹುಜನರಿಗೆ ಮೊದಲಾದ್ಯತೆ ನೀಡಿದ ಅಚ್ಚಳಿಯದ ಚರಿತ ಸೃಷ್ಟಿಸಿದ ಕೆಚ್ಚದೆಯ ದೊರೆಯ